ಕಾಣ್ಬೋದು ಯಾವತ್ತನ ಬಂದಾಗ. ಅದೇ ಹೊಳೆ ಗಾಸಿ ಅದೆಂತದ್ ನೀರ್ ಅಡೆಗರಿತಾವ ಮ್ಯಾಗಡೆ ಗಾಸಿ ಹೋಗಿ ಕುದುರೆ ಎಲ್ಲ ಐತ ಕಾಡಿನೊಳಗೆ ಐತಲ್ಲ ಮನೆ ಅದೇ ಸ್ವಾಮಿ. ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಹೊಳೆ ಹರಿತೈತಿ ಮ್ಯಾಗಡೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ ಕುದುರೆ ಒಂದು. ಅಲ್ಲಿರ್ಲಿ ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ ತೊಂದರೆ ಕೊಡ್ತಿರೋರು? ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರ ಅವರು ಮಾಸ್ಟರ್ ಕೆಲ್ಸದಾಗ ಅವ್ರೆ ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನ್ ಹೇಳ್ತಿರೋದು 3 ಅಕ್ಷರ. ಪಾ ಇಂದ ಬರುತ್ತೆ ನೋಡು, ಪಾ ಇಂದ ಬರುತ್ತೆ. ಪಾಯ್ಸಣ? ಕರೆಕ್ಟಾಗಿ ಹೇಳಪ್ಪ. ನಮ್ಗೇನ್ ಗೊತ್ತು, ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ ಪಾ ಇಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಮನೆಯವ್ರ ಕೇಳಿ ಹೇಳ್ತೀನಿ. ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲ್ಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು, ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರವ್ರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು, ನಿಮ್ ಮುಂದೆ ಬರಬಾರ್ದು, ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡ್ಬೇಕು, ನಿನ್ನ ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ. ಅವ್ರಿಗೂ 3 ಅಕ್ಷರ. ಗೌರ್ಮೆಂಟ್ ಕೆಲಸದಾಗಿದ್ದಾರ? ಗೌರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರ ಅವರು. ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆ, ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ. ನರಸಿಂಹ. ಹಲೋ ನರಸಿಂಹ. ಬೇರೆ ನಂಬರ್ ಮಾಡಿ. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದು ಟೀ ಕುಡ್ದು ಎಲ್ಲಾರ್ಗೆ ಹಾಕೊಂಡು ಕೊಟ್ಟಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನಾನ್ ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗು, ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು. ಹಿಂಗ್ ಮಾಡೋದು ಯಾವ ಊರ ಒಂದು? ಯಾರ್ದು? ಹಂಗ್ ಮಾಡಿ ಮಗ ಕೊಟ್ಟ ಇರೋರು? ಬಳ್ಳಾಪುರ ನರಸಿಂಹರಾಜು BN. ನಾನೇ.